ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಾವಯ್ಯ, ಅಪ್ಪನ ಪ್ರೀತಿ ಗೊತ್ತಿಲ್ದಿರೋ ನನಗೆ ನೀವು ಅಪ್ಪನಾಗೆ ಕಾಳಜಿ ತೋರಿಸ್ತಿದ್ರೆ ನನಗೂ ನಿಮ್ಮ ಥರ ಅಪ್ಪಯ್ಯ ಇರಬಾರ್ದಿತ್ತ ಅಂತ ಹೊಟ್ಟೆ ಕಿಚ್ಚಾಗ್ತಿದೆ. ಈಗಲೂ ನೀನ್ ನನ್ನ ಮಗಳೇ ಕಣಮ್ಮ. ಮಾವಯ್ಯ, ಮುಂದಿನ ಜನ್ಮ ಅಂತ ಇದ್ರೆ ನಿಮ್ಮ ಮಗಳಾಗೆ ಹುಟ್ಟು ಬರಲಿ ಅಂತ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲವ್ವ. ಹ್ಯಾಪಿ ಫಾದರ್ಸ್ ಡೇ ಮಾವಯ್ಯ. ಥ್ಯಾಂಕ್ಸ್ ಕಣವ್ವ. ಇರಿ, ನಿಮ್ಗೆ ಇನ್ನೊಂದು ಸರ್ಪ್ರೈಸ್ ಇದೆ. ಹಾಯ್ ವಸು. ಈಗ ನಾನೇ ಸ್ನೇಹನ್ ಕಾಲ್ ಮಾಡ್ಬೇಕು ಅನ್ಕೊಂಡೆ. ನೀನು ಬರೀ ಅನ್ಕೊಂಡೆ, ಆದ್ರೆ ನಾನು ಕಾಲೇ ಮಾಡ್ಬಿಟ್ಟೆ. ಇಲ್ಲಿ ನೋಡು ನನ್ನ ಜೊತೆ ಯಾರಿದ್ದಾರೆ ಅಂತ. ಅಪ್ಪಯ್ಯ, ಕೂಸೆ ಹೆಂಗಿದ್ಯವ್ವ? ನಾನ್ ಚೆನ್ನಾಗಿದ್ದೀನಿ ಅಪ್ಪಯ್ಯ, ನೀವು? ನಾನ್ ಚಂದಾಗಿವ್ನಿ ಮಗಳೇ. ನನ್ ಮೊಮ್ಮಗು ಏನಂತೈತೆ? ಎಲ್ರು ನೋಡ್ಬೇಕು ಅನ್ನೋ ಆತರದಲ್ಲಿದೆ. ಸಂತೋಷನವ. ಬಿರ್ನೆ ಬಂದ್ಬಿಡು. ನಿನ್ ಜೊತೆ ಮಗಿ ಜೊತೆ ಆಟ ಆಡ್ಬೇಕು ಅಂತ ಮನ್ಸಾಗ್ತೈತೆ. ಮಾವಯ್ಯ, ವಸು ಅದ್ಕೆನಾ ಕೊಡಿ. ಹಾಯ್ ಅದ್ಕೆ. ಹಾಯ್ ಸ್ನೇಹ, ಎಲ್ಲೋ ಹೊರಟಿರೋ ತರ ಇದೆ. ಹ್ಞೂ ತಂಗಿವ, ನಮ್ಮ ಅತ್ತ ಮನೆ ಹೋಗ್ತಿದ್ವಿ. ಪುಟ್ಟಕ್ಕನ್ನ ಎಲ್ರೂ ಕೇಳ್ದೆ ಅಂತ ಹೇಳು. ಆಯ್ತವ. ಅಣ್ಣಯ್ಯ, ಎಲ್ಲ ಸೀಮಂತಕ್ಕೆ ಬರ್ತೀರಾ ಅಲ್ವಾ? ಮನೆ ಮಗಳ ಸೀಮಂತಕ್ಕೆ ಮನೆಯವರೆಲ್ಲರೂ ಬರ್ದೇ ಇರ್ತೀವಾ? ನಾವ್ ಎಲ್ರು ಖಂಡಿತ ಬರ್ತೀವಿ. ವಸು, ಯೋನುಂಡ್ಯವ? ಈಗ ಹಾಲು ಕುಡಿದೆ. ಏನೋ ಈಟ್ ಹೊತ್ತಾದ್ರೂ ತಿಂಡಿ ತಿಂದಿಲ್ವೇ? ಬಿಮ್ಮನ್ಸಿ ಅನ್ನೋದೇ ಮರ್ತು ಹೋಗ್ತೈತಾ ನಿನ್ಗೆ? ಹೋಗ್ ಫೋನ್ ಮಡ್ಗಿ ಮೊದ್ಲೇ ನಾನು ಮುನ್ನೋಗು. ಅಪ್ಪಯ್ಯಂಗೆ ವಿಶ್ ಮಾಡಿ ಹೋಗ್ತೀನಿ. ಅಪ್ಪಯ್ಯ, ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ಸ್ ಕಣವ. ಹೋಗಿ ಬಿರ್ನೆ ತಿಂಡಿ ಮಾಡು. ಸರಿ. ಮಾವಯ್ಯ, ಹ್ಯಾಪಿ ಫಾದರ್ಸ್ ಡೇ. ಥ್ಯಾಂಕ್ಸ್ ಕಣವ. ಒಳ್ಳೇದಾಗ್ಲಿ. ಅಪ್ಪಯ್ಯ, ಅಪ್ಪಂದಿರೋ ದಿನಾಚರಣೆಯ ಶುಭಾಶಯಗಳು. ಒಳ್ಳೇದಾಗಿಲ್ದವ್ರೆ. ರಾಧಾ, ನಿಮ್ಗೆ ಸಾನೆ ಥ್ಯಾಂಕ್ಸ್ ಕಣವ. ನನ್ನ ಮಗಿನ ನೋಡಿ ಸಾನೆ ಸಂತೋಷ ಆಯ್ತು. ರಾಧಾ, ಮಾವಯ್ಯ ವಸು ತವ ಮಾತಾಡ್ಬೇಕು ಅಂತ ಆಸೆ ಪಡ್ತಿದ್ರು. ಆಟೋದ್ಗಾಗ್ಲೇ ನೀನೇ ಅವಳಿಗೆ ಫೋನ್ ಮಾಡ್ಬಿಟ್ಟಿದ್ಯಾ? ಒಳ್ಳೇದಾಯ್ತು ಬಿಡು. ಈ ಮನೆಯವ್ರನ್ನೆಲ್ಲ ಅದು ಯೋಟ್ಸ್ ಅಂದಾಗ ಅರ್ಥ ಮಾಡ್ಕೊಂಡಿದ್ಯವ. ಅತ್ತೆ, ನಾವು ಅವನ ಮನೆಗೆ ಹೋಗಿ ಬರ್ತೀವಿ. ಬ್ಯಾಡ ಅನ್ನಕ್ಕಿಲ್ಲ, ಆದರೆ ಬಿರ್ನೆ ಬಂದ್ಬಿಡು. ಓದ್ಕೋಬೇಕಲ್ಲವ, ಅದಕ್ಕೆ. ಸರಿ ಅಡ್ಮಿಸ್ ಅವರೇ, ವೀರ್ನೇ ಕರ್ಕೊಬತ್ತೀನಿ. ಬರ್ದೇ ಇದ್ರೆ ಬೀಳ್ತವೆ. ಅತ್ತೆ, ಮಾವಯ್ಯ, ಹೋಗಿ ಬರ್ತೀವಿ. ಆಯ್ತು, ಹೋಗಿ ಬನ್ನಿ. ಹುಷಾರು. ಹುಷಾರು. ದೇವ್ರೆ, ನಮ್ಮ ಮನೆನಾಗ ಹೋಗ್ಕೊಂಡಿರೋ ಭೂತ ಬಿಟ್ಟು ಹೋಗ್ಲಪ್ಪ. ನಮ್ಮ ಮನೆ ಕಡೆಗೆ ತಲೆನೇ ಆಗದೆ ಇರ್ಲಪ್ಪ. ನನ್ನನ್ನು ಕಾಪಾಡಪ್ಪ. ಅಯ್ಯಯ್ಯೋ ದೆವ್ವ! ಎಲ್ಲಿಗೆ ಹೊಡ್ತಿದ್ಯಾ? ಮಗ ಕುಡುವಲ್ಲಿ ದೆವ್ವ ಐತೆ. ಆ ದೆವ್ವ ಅಲ್ಲಕಲ್ಲ ನಿಮ್ಮ ಮಮ್ಮಿ. ಸರಿಯಾಗಿ ನೋಡ್ಲಾ? ಗುಡು ಮಗ. ನೀನ್ ಕಣ್ಬಿಟ್ಟು ಸರಿಯಾಗಿ ನೋಡ್ಲಲ್ಲಿ ನೋಡ್ಲಲ್ಲಿ. ಮಮ್ಮಿ, ಇದ್ ನೀನ ಮಮ್ಮಿ? ಇದೇನ್ ಮಮ್ಮಿ ನೀನ್ ಅವತಾರ? ಮಮ್ಮಿ ಹೆಂಗ್ ಕಾಣಿಸ್ತೈತೆ ಗೊತ್ತಾ? ನಮ್ಮ ಮನೆಯೊಳಗೆ ದೆವ್ವ ಬರ್ದೇ ಇರ್ಲಿ ಅಂತ ಚಿಕ್ಕಮ್ಮಯ್ಯ ಅವರು ತೀರ್ಥ ಕೊಟ್ಟವ್ರೆ. ಅದನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡ್ತೀವಿ. ಮಮ್ಮಿ, ನೀನ್ ಈ ಮನೆಯಾಗಿರುವಾಗ ಇನ್ಯಾವ ದೆವ್ವ ಬರ್ತದೆ ಹೇಳು ಮಮ್ಮಿ. ಏಯ್, ನೀನ್ ಆಡ್ತಿರೋದು ನೋಡ್ತಾ ಇದ್ರೆ ನಿನ್ಗೆ ದೆವ್ವ ಮೆಟ್ಕೊಂಡಂಗೈತೆ. ಇರು, ಮೊದ್ಲು ನಿನಗ್ ಪ್ರೋಕ್ಷಣೆ ಮಾಡ್ತೀನಿ. ಇರು ಮಮ್ಮಿ, ಚಂದ ಕಾಣಿಸಿದೆ. ಬಾ ಒಂದು ಸೆಲ್ಫಿ ತಗೊಳ್ಮ. ಲೇ ಪುರ್ಸಿ, ಸುಮ್ಕಿರ್ಲ. ಅಗೋ, ಸಾಕಿದ್ರೆ ನಿಲ್ಸು ನಡಿ. ಏ ಇಲ್ಲ, ನೀ ಸುಮ್ಕಿರಪ್ಪ. ಇದೆಲ್ಲ ಸರಿ ಹೋಗೋ ಗಂಟ ನಾನು ಇದೆಲ್ಲ ನಿಲ್ಸಕ್ಕಿಲ್ಲ. ಅಯ್ಯೋ ದೇವ್ರೆ,
ಕಾಪಾಡಪ್ಪ. ಈತ ಮಮ್ಮಿ ಗ್ರಾಚಾರ ಸಂದಾಗಿಲ್ವಂತೆ, ಅದಕ್ಕೆ ಹಿಂಗೆಲ್ಲ ಆಡ್ತವಳೆ. ಹಂಗಂತ ನಾನು ಹೇಳ್ತಿಲ್ಲ ಮಮ್ಮಿ, ಆ ನ್ಯೂಸ್ನಾಗ ಬರ್ತಾರಲ್ಲ ಪೂರ್ಣ ಸ್ವಾಮಿಗಳು, ಅವ್ರು ಹೇಳ್ತಿರೋದು. ಹೂ ಕಣಕ, ಈ ತುಲಾರಾಶಿ ಅವ್ರಿಗೆ ಆಗಾಗ ಮಾಡಿರೋ ಪಾಪಗಳು ಭೂತದಂಗೆ ಕಾಡ್ತಿರ್ತಂತೆ. ನಾನು ಮರ್ತೇ ಬಿಟ್ಟಿದ್ದೆ. ಲೇ ಪುರ್ಸಿ, ಇದಕ್ಕೆ ಪರಿಹಾರನೇ ಇಲ್ವೇನಲ್ಲ? ಇಲ್ಲ ಮಾವ, ಪರಿಹಾರನೇ ಇಲ್ವಂತೆ. ಹಂಗಾರೆ ಸಾನ ದಿನ ಬಂದೋಯ್ತಾಳ, ಹಾ ಮಂಗ್ಳಿನೂ ಬರ್ತಾಳ. ಅವಳು ಯಾರು? ಅವಳು ನನ್ನ ಸ್ನೇಹಿತೆ. ನನಗೂ ಅವಳಿಗೂ ಒಂದ್ಕಿತ ಸಾನೆ ಜಗಳ ಆಗ್ಬಿಟ್ಟಿತ್ತು. ಅದಾದ್ಮೇಲೆ ಅದೇ ದಿನಕ್ಕೆ ಅವಳು ತೀರ್ಕೊಂಡ್ಬಿಟ್ಲು ಕಣ್ಲ. ಈಗ ಅವಳು ಬರ್ತಾಳ. ಇದು ಯಾಕೋ ಡೇಂಜರ್ ಕೇಸು ಅನಿಸ್ತೈತೆ. ಯಾಕ್ಲಾ? ಆ ದೆವ್ವ ನಾನು ಇವಳು ಮಗ ಅಂತ ಗೊತ್ತಾಗಿ ನನ್ನ ಮ್ಯಾಕ್ ಸೈಡ್ ತೀರ್ಸ್ಕೊಬಿಟ್ರೆ ಬೇಡಪ್ಪ, ನಾನು ಕಾಲೇಜ್ಗೆ ಹೋಗ್ಬಿಡ್ತೀನಿ. ಏ ಪುರ್ಸಿ, ಕುಂಕುಮನಾರ ಇಟ್ಕೊಂಡು ಹೋಗೋ. ಪುರ್ಸಿ ಪುರ್ಸಿ, ಕುತ್ಕೋ ಬಾಯ್ಲಿ. ಅಲ್ಲ ಕಣಲ್ಲ ಅವನು. ಸುಮ್ಕೆ ಕುತ್ಕೊಳಕೋ. ಕೋ ದಿಟ ಹೇಳು, ಯಾಕೆ ಹಿಂಗೆ ದಿಗ್ಲು ಬಿಟ್ಟಿದ್ಯಾ? ಸಾನ ನಿಮಗೆ ದಿಟ್ಟವಾದ ಕಾಣಿಸಿಲ್ಲ. ಕಾಟೇರಮ್ಮನ್ ಮ್ಯಾಗ ಆಣೆ ಆಗ್ಲು ಬಂದಿದ್ಲು ಕಣ್ಲ. ಸಾನ ಬಂದು ನಮ್ಮ ಅಮ್ಮನ ಮ್ಯಾಕೆ ಕೆಟ್ಟದಾಗ ಮಾತಾಡಿದ್ರೆ ಇನ್ನು ಗುಂಡಿ ತೋಡ್ಬಿಡ್ತೀನಿ ಅಂತ ಹೇಳಿದ್ಲು. ಸಾನೆ ದಿಗ್ಲಾಗ್ತೈತೆ ಕಣ್ಲ. ಯಾವಾಗ ಏನಾಯ್ತಿನೋ ಗೊತ್ತಿಲ್ಲ. ಅವಳು ನನ್ನ ಮ್ಯಾಕೆ ಸಾನೆ ದ್ವೇಷ ಮಾಡಿಕೊಂಡವಳೆ. ಅಯ್ಯೋ ಮಳ್ಳಿ ಹಂಗಿದ್ಲು. ಈ ಗಾಳಿ ಆದ್ಮ್ಯಾಕೆ. ಯಾಕೋ ಸುಮ್ಕೆ ಕುತ್ಕೊಳಕೋ. ಸಾನ ನೀನು ಅನ್ಕೊಂಡು ಕೆಟ್ಟೋಳಲ್ಲ, ನೀನೆಲ್ಲ ಭ್ರಮೇಲಿದ್ಯಾ. ನಿನ್ಗೂ ಅವಳು ಬೆಟ್ಕೊಂಡವಳೆ ಅಂತ ಕಾಣ್ತೈತೆ. ಇರು, ನಿನ್ಗೂ ಸಿಟ್ಟಿರ್ತ ಹಾಕ್ತೀನಿ. ಯಾಕೋ ಎಲ್ರಿಗೂ ನನ್ನ ಮಾತಂದ್ರೆ ಹಂಗೆ. ಯಪ್ಪ ದೇವ್ರೆ, ಇಲ್ಲಪ್ಪ. ಅವ್ವ, ನಿನ್ ಪಾಲಕ್ ಸತ್ತಿರೋ ಈ ಸಹನ ಮರು ಹುಟ್ನ ತಕತಾವಳೆ. ಈಗ ಕ್ಷಣದಿಂದಾನೆ ನಾನು ಹೊಸ ಜೀವನ ಶುರು ಮಾಡ್ತಾ ಇದ್ದೀನಿ. ನಿನ್ನ ಆಶೀರ್ವಾದ ಸದಾ ನನ್ನ ಮ್ಯಾಕಿರ್ಲಿ ಕಣವ್ವ. ನಿನ್ನಷ್ಟು ಛಲದಿಂದ ಬದುಕೋ ಆಟ ನನಗೂ ಐತವ. ನಿಂತರನೇ ಬದುಕಿ ತೋರಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.